ಶಿವಾನಂದ ಪ್ರಪಾದಕ್ಕೂ ಶಿವಾನಂದ ಪ್ರಪಾದಕನ ಮಂತ್ರವನ್ನು ಸ್ವರಗಳಾಗಿರುವಂತಹ ಶ್ರೀ ಸದ್ಗುರು ಪೂರ್ಣಾನಂದ ಪ್ರಪಾದಕ್ಕೂ ಸದಾನಂದ ಪ್ರಪಾದಕ್ಕನ ಮಂತ್ರವನ್ನು ಶ್ರೀ ಸದ್ಗುರು ರೇವಣ ಸಿದ್ದೇಶ್ವರ ಪ್ರಪಾದಕ್ಕೂ ವಾಸುದೇವ ಪ್ರಪಾದಕ್ಕನ ಶ್ರೀ ಸದ್ಗುರು ಸಿದ್ದಾವಳ ಪ್ರಪಾದಕ್ಕೂ ಆರುಣ್ಯವತಿ ಶಿವಪುರ ಪ್ರಪಾದಕ್ಕನ ಮಂತ್ರವನ್ನು ಮಾಡಿ ಮೌನ ಹೋಗಿ ಗುಣಾಕರ ಪ್ರಪಾದಕ ಜಗನ್ಮಾತೆ ಪಾದಕ ನಮಸ್ಕಾರ ಮಂಗಳವನ್ನು ಯಾವ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಪರಮ ಪಾವನ ಮೂರ್ತಿಗಳಾಗಿರುವಂತಹ ಶ್ರೀ ಸದ್ಗುರು ಅಭಿನವ ಶಿವಾನಂದ ಪಾದಕ ನಮಸ್ಕಾರ ಮಂಗಳವನ್ನು ತಿಂಗಳ ಪರ್ಯಂತರವಾಗಿ ಜಗನ್ಮಾತೆ ಪುರಾಣವನ್ನು ನವರಸವಹಿತವಾಗಿ ಎಲ್ಲರಿಗೂ ಆನಂದ ಆಗುವಂತೆ ಉಪದೇಶವನ್ನು ಮಾಡಿಕೊಂಡು ಬಂದಿರುವಂತಹ ಸದ್ಗುರುಗಳ ಪಾದಕ್ಕೂ ಕೂಡ ನಮಸ್ಕಾರ ಮಂಗಳವನ್ನು ಸಲ್ಲಿಸಿ ಶ್ರೀ ಸದ್ಗುರು ವಿದ್ಯಾನಂದ ಪಾದಕ್ಕೂ ಸರ್ವ ಗುರು ಮಾತೆ ಅವರ ಪಾದಕ್ಕೂ ಕೂಡ ಎಲ್ಲ ಸರ್ವ ಗುರುಗಳ ಪಾದಕ್ಕೂ ಕೂಡ ನಮಸ್ಕಾರ ಮಂಗಳವನ್ನು ಗಂಗನರ ಹೃದಯದಲ್ಲಿ ಸಾಕಿ ರೂಪದಿಂದ ಪ್ರಕಾಶ ಮಾಡಿಕೊಂಡಿರುವಂತಹ ಪರಮಾತ್ಮನಿಗೂ ಕೂಡ ನಮಸ್ಕಾರ ಮಂಗಳವನ್ನು ಇಲ್ಲಿ ಪರ್ಯಂತರವಾಗಿ ಉಪದೇಶ ಮಾಡಿಕೊಂಡು ಬಹಳ ಸ್ವಾರಸ್ಯವಾಯಿತು. ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟ ದುಃಖ ಯಾರಿಗೆ ಬೇಕಾಗಿತ್ತು, ಎಲ್ಲರಿಗೂ ಸುಖಾನ ಬೇಕಾಗಿತ್ತು. ಸುಖ ಬೇಕಾಗಿತ್ತೆಲ್ಲ ಕ್ರಮ ತಪ್ಪಿದ್ರು. ಕ್ರಮ ತಪ್ಪಿದ್ರೆ ಸುಖ ಇಲ್ಲ, ಆನಂದ ಇಲ್ಲ. ಮತ್ತ ಕ್ರಮ ಹಿಡ್ಕೊಂಡ್ರೆ ಏನಂತಾರ ಆನಂದ. ಯಾವಾಗಲೂ ಪ್ರಪಂಚದೊಳಗಾಗಲಿ ಪಾರಮಾರ್ಥಿಕದೊಳಗಾಗಲಿ ಕ್ರಮ ಅನ್ನುವಂಥದ್ದು ಹೇಳ್ತಾರೆ. ಮನೆಯೊಳಗೆ ಒಂದು ಕ್ರಮ ಅನ್ನುವಂಥದ್ದು ಇರ್ತದೆ. ಪ್ರತಿಯೊಬ್ಬರ ಮನೆಯೊಳಗೂ ಕ್ರಮ ಅನ್ನುವಂಥದ್ದು. ಬೆಳಗ್ಗೆ ಮೊದಲ ಏನಪ್ಪ ಅಂತ ಹೇಳ್ತಾರೆ 3 ಗಂಟೆಗೆ ಕೇಳ್ಬೇಕು ಮಂದಿಗೆ ಏನಲ್ಲ, ಮುಂಜಾನೆ 9 ಗಂಟೆಗೆ ಕೇಳ್ಬೇಕಿಲ್ಲ. ಮೊದಲ 3 ಗಂಟೆಗೆ ಎಲ್ಲ ಹಿರಿಯರು ಮನೆಯೊಳಗೆ ಹೇಳಾವ ಎತ್ತು ಏನಪ್ಪದ ಎತ್ತುಗಳಿಗೆ ಒತ್ತ ಹಾಕಿ ಜಗಲಿ ಕಸ ಬಳವಾಗ ಮೇಲೆ ಅವಕ್ಕೆ ಮತ್ತೆ ಮುಸುರಿ ಏನು ಹತ್ತಿ ಕಾಳು ಇಂಥವೆಲ್ಲ ಹಾಕಿ ನಂತರ ತಾವು ತಂದಿಟ್ಟು ಹೋಗಿ ಬಂದು ಸ್ನಾನಾದಿಗಳನ್ನು ಮಾಡಿಕೊಂಡು ಪ್ರಾರ್ಥನೆ ಬಿಡಿ ಮತ್ತು ಏನಪ್ಪ ಜಗಲಿ ಮೇಲೆ ದೇವರು ತಾಯಿಗಳು ಅವರು ಎಲ್ಲ ಏನಪ್ಪ ಗಂಡು ಮಕ್ಕಳಿಗಿಂತ ಪೂರ್ವದಲ್ಲಿ ಎಲ್ಲ ಕಸ ಮುಸುರಿ ಮಾಡಿ ನಂತರ ತಾವು ಸ್ನಾನ ಮಾಡಿಕೊಂಡು ಹಿರಿಯರಿಗೂ ಕೂಡ ಅಲ್ಲೇ ಕಾಕಿ ಇಟ್ಟು ಮುಂಜಾನೆ ಎದ್ದವ್ರು ಏನು ಮಾಡ್ತಾರೆ ಅಡುಗೆನ ಮಾಡ್ತಾರೆ. 5 ಗಂಟೆಗೆ ರೊಟ್ಟಿ ಸಪ್ಪಳ ಎಲ್ಲ ಮಾಡಿ ಮೊದಲು ಇರ್ತಾರೆ. ರೊಟ್ಟಿ ಪಲ್ಯ ಏನೇನು ಬೇಕು ಎಲ್ಲ ಮಾಡಿ 6 ಗಂಟೆಗೆ ಹಿರಿಯರು ಊಟ ಮಾಡ್ತಾರೆ. ಆಗಿನ ಕಾಲದಲ್ಲಿ ಅದಕ್ಕಾಗಿರುತ್ತೆ ಕ್ರಮ ಅಂತ. ಈ ಕ್ರಮ ಅನ್ನುವಂಥದ್ದು ಏನು ಪದ ಬೇಕು, ವ್ಯವಹಾರಿಕದಲ್ಲಿ ಬೇಕು, ಪಾರಮಾರ್ಥಿಕದವರೆಗೂ ಕೂಡ ಬೇಕು. ವ್ಯವಹಾರಿಕದಲ್ಲಿ ಕ್ರಮದ, ಪಾರಮಾರ್ಥಿಕದಲ್ಲಿ ಕ್ರಮ ಅನ್ನುವಂಥದ್ದು. ಪಾರಮಾರ್ಥಿಕ ಅಂದ್ರೆ ತ್ರಿಕಾಲ ಅವಾದಿಕವಾಗಿರ್ತಕ್ಕಂಥದ್ದು ಯಾವುದೇ ಪಾರಮಾರ್ಥಿಕ. ತ್ರಿಕಾಲ ಅವಾದಿಕತ್ವಾರ್ಥ ಪಾರಮಾರ್ಥಿಕತ್ವ ತತ್ವತ್ವ. ತ್ರಿಕಾಲ ಅಂದ್ರೆ ಭೂತಕಾಲ, ವರ್ತಮಾನ ಕಾಲ, ಭಾವಿ ಕಾಲ ಅನ್ನುವಂಥ ಈ 3 ಕಾಲಗಳು. ಈ 3 ಕಾಲಗಳಲ್ಲಿ ಯಾವುದು ಏನಪ್ಪ ಇರುವಂಥದ್ದಾಗಿತ್ತು ಅದು ಪಾರಮಾರ್ಥಿಕ ಅಂದ್ರೆ ಪರಬ್ರಹ್ಮ ವಸ್ತು. ಅಂತ ಯಾವ ಪರಬ್ರಹ್ಮ ಸ್ವರೂಪವನ್ನು ತಿಳ್ಕೋಬೇಕಾದ್ರೆ ಕ್ರಮ ಅನ್ನುವಂಥದ್ದು ಪದ ಜೀವನದೊಳಗೆ ಕ್ರಮ ಅನ್ನುವಂಥದ್ದು. ಮೊದಲು ಏನು ಕ್ರಮ ಪದ ಜಾಸ್ತಿ ಪೂಜೆ ಸ್ನಾನ ಮಾಡಿಕೊಂಡು ಮನೆಯೊಳಗೆ ತಾಯಿ ತಂದಿಗೆ ನಮಸ್ಕಾರ ಮಾಡಿ ಮತ್ತು ದೇವರಿಗೆ ನಮಸ್ಕಾರ ಮಾಡಿ ಪುರಾಣ ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಅರೆ ಗೊಬ್ಬರ ಹಾಕಿ ಹಾಕಿ ಸಕ್ಕರೆ ಹಾಕಿ ಬೆಲ್ಲ ಹಾಕಿ ಕೊಡುವಾಗ ಏನಪ್ಪ ಬರುವಾಗ ಕೊಟ್ಟ ಬರ್ತಾರೆ ಎಲ್ಲ ತಗೋರಿ ಅಂತೇಳಿ ಎಲ್ಲರೂ ಕೂಡ ಇದು ಒಂದು ಯಾವ ಕ್ರಮ ಅಂತಕ್ಕಂಥದ್ದಲ್ಲ. ಹಿಂಗೆ ಮಾಡ್ಕೊಂತ ಹೋಗಿ ಏನಪ್ಪ ಜೀವನ ತಿಂತೀವಿ. ಆ ಜೀವಿ ಒಳಗೆ ಮಣ್ಕೊಳ್ಳುವಾಗ ಪರಮಾತ್ಮ ತಿಂತ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಶಿವನ ಭಕ್ತರು ಓಂ ನಮ ಶಿವಾಯನವರು, ವಿಷ್ಣು ಭಕ್ತರು ವಿಷ್ಣು ಪರಮಾತ್ಮ, ವಿಷ್ಣು ಪರಮಾತ್ಮ, ಕೃಷ್ಣ ಕೃಷ್ಣ
ಹೆಸರು ಏನಾರ ಅಥವಾ ಏನಪ್ಪ ಜಗತ್ತಿಗೆ ಹೋಗಿದ್ದಾರೆ ಸಂಖ್ಯಾಚಾರ್ಯ ಭಕ್ತ ದೇವರುಗಳದಾರ ವಿರಕ್ತ ಗುರುಗಳದಾರ ಎಲ್ಲರೂ ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಳ್ಳುವ ಸಲುವಾಗಿ ಪ್ರಯತ್ನ ಮಾಡುವಂಥವ್ರ ಅದಾಗ ಹೆಚ್ಚು ಕಡಿಮೆ ಅನ್ನುವಂಥದ್ದು ಇರ್ತದೆ. ಆದ್ರೆ ಏನು ಅಂತ ಒಳಗ ಅಹಂಗೆ ಇರಬಾರದು. ಅಹಂಕಾರ ಇದ್ರೆ ಫಲ ಕೊಡಂಗಿಲ್ಲ. ನಿರಾಭಿಮಾನ ಅನ್ನತಕ್ಕಂಥ ತಿರುಗಿ ಯಾರು ಯಾಕಿರಬಾರ್ದು. ನಿರಾಭಿಮಾನ ಇರಬೇಕು. ಅಪ್ಪಗಳು ಗೋಕರ್ಣಕ್ಕ ಏನು ಅಂತ 3 ತಿಂಗಳ ಜಪೇಜ್ಞೆ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ನಾನು ಅಲ್ಲಿ ಸ್ಥಾನ ಬೇಕಲ್ಲ ಮಾಡಕ್ಕೆ 3 ತಿಂಗಳಿಗೂ ಈ ಹುಬ್ಬಳ್ಳಿ ಒಳಗ ಏನಪ್ಪ ಈ ಗಾಡಿ ಕಲಗಟ್ಟಿಗೆ ದಾರಿ ಒಳಗ ಒಬ್ಬ ದೊಡ್ಡ ಪಟ್ಟದ ದೇವ್ರ ಮಠ. ಆ ಪಟ್ಟದ ದೇವ್ರನ್ನ ಹೋಗಿ ಕೇಳಿದ್ರು. ಅವ್ರದ್ದು ಅಲ್ಲಿ ಒಂದು ಮಠ, ಗೋಕರ್ಣದೊಳಗೂ ಒಂದು ಮಠ, ಇಲ್ಲಿ ಹುಬ್ಬಳ್ಳಿ ಏನಪ್ಪದ ರೋಡ್ನೊಳಗೂ ಒಂದು ಮಠ. ಅಲ್ಲಿ ಹೋಗಿ ಕಾಯಿ ಕರ್ಪೂರ ಹಣ್ಣು ಹೋಗಿ ಪಾದಕ್ಕೆ ಎಷ್ಟು ನಮಸ್ಕಾರ ಮಾಡಿ ಏನ್ಪ ಯಾವ್ರವ್ರು ನೀವು ಹಾಕೊಟ್ಟು ಯಾವ್ರವ್ರ ಕುಡಿಯಪ್ಪ ನಾವು ಹೆಂಗ್ರಿ ಸುಮ್ಮನೆ ಕೊಪ್ಪರು ಜಲ್ಲಿಕಟ್ಟವರು ತಿರುಪತ್ತವರು ಹಿಂಗೆಲ್ಲ ಅದು ಯಾಕೆ ನಮ್ಮ ಗುರುಗಳು ಏನು ಅಂದ್ರೆ ಗೋಕರ್ಣದೊಳಗೆ 3 ತಿಂಗಳ ಜಪ ಮಾಡ್ಬೇಕಂತೇಳಿ ಮಾಡ್ಯಾರೆ. ಉತ್ತರಾಭಿಷೇಕ ಎಲ್ಲ ಭಗವದ್ಗೀತಾ ಪಾರಾಯಣ ಮತ್ತೆ ಎಲ್ಲ ಮಾಡ್ಬೇಕಂತೇಳಿ ಮಾಡ್ಯಾರ. ಅದಕ್ಕಾಗಿ ಅಲ್ಲಿ ನಮಗೆ ಇರ್ಲಿಕ್ಕೆ ಅನುಕೂಲ ಯಾವ ಸ್ಥಾನ ಬೇಕು ಮತ್ತು ಮಠ ಅನುಕೂಲ ಮಾಡಬೇಕು ಅಂತೇಳಿ ಎಲ್ಲರೂ ಪ್ರಾರ್ಥನೆಯನ್ನು ಕೇಳಬೇಕು. ಸ್ವಾಮಿಗಳಿಗೆ ಎಷ್ಟು ಆನಂದ ಆಗ್ತದೆ. ಏನು ಪರಿಯೋಗಿ ಇಲ್ಲಿ ಅವರು ಏನು ಇಂಥದ್ದೆಲ್ಲ ಕುಂತು ಏನು ಮಾಡ್ತಾರೆ ಎಷ್ಟು ಭಯಭಕ್ತಿಯಿಂದ ಬಂದಾಗ ಬಹಳ ಸಂತೋಷ ಆತದ. ನಮ್ಮ ಹಿರಿಯರು ಮಠ ಕಟ್ಟಿದ್ರು, ನಾವು ನಮಗೂ ಏನಪ್ಪದ ಅದು ನಮ್ಮ ಹೆಸರಲ್ಲಿ ಮಠ ಆಗೈತಿ. ಆದ್ರೆ ಇಲ್ಲಿವರೆಗೆ ನಾವು ಸತ್ಕಾರ್ಯನ ಮಾಡಿಲ್ಲ ಅಲ್ಲಿ. ಅಂತದ್ದು ಕುಂತು ನಿಮ್ಮ ಗುರುಗಳು ನೀವೆಲ್ಲ 3 ತಿಂಗಳ ಪರ್ಯಂತರವಾಗಿ ಜಪಯಜ್ಞೆ ದೇವಿ ಪುರಾಣ ಪಾರಾಯಣ ಮತ್ತು ರುದ್ರಾಭಿಷೇಕ ಮಾಡ್ತೀರಿ ಅಂದ್ರೆ ಇದು ನನ್ನ ಭಾಗ್ಯ. ಕೈಲಾಸಪತಿ ಪರಮಾತ್ಮನ ಕೇಳಿ ಬಂದನ ಪಾತ್ರ ಕೈ ಮುಗಿದ ಬರ್ರಿಪ್ಪ ಎಂದ ಬರ್ತೀರಿ ಬರ್ರಿ. ಮತ್ತು ನಿಮ್ಮ ಗುರುಗಳಿಗೆ ನಮ್ಗೆ ನಮಸ್ಕಾರ ಹೇಳ್ಬೇಕು. ಅಪ್ಪಳ ಮುಂದೆ ಬಂದು ಹೇಳಿ ಕೂಡಲೇ ಭಾಳ ಸಂತೋಷ ಆಗ್ತದೆ. ಅಲ್ಲೇ ಬಾಳು 3 ತಿಂಗಳು ಹೋಗಿ 6 ತಿಂಗಳಿಗಟ್ಟಲೆ ಜಪೇಜ್ಞೆ ನಡೀತಿದೆ. ನಾವು ಒಂದು 2 ಅದು ಏನು ಅಂತೀರ ದೊಡ್ಡ ಮಠ ರೀ. ಸಾಕಷ್ಟು ಜನರು ಬಂದರೂ ಕೂಡ ಏನು ಕಡಿಮೆ ಆಗಂಗಿಲ್ಲ. ಸಾಕಷ್ಟು ನೀರು ವ್ಯವಸ್ಥೆ ಎಲ್ಲ ನಂದನವನ ಮನ್ಕೊಳಕ ಎಲ್ಲ ರೀತಿಯಿಂದ ಅಮೂಲ್ಯವಾಗಿರ್ತಕ್ಕಂಥ ಸ್ಥಾನ. ಅದ್ರಾಗ ದಿವಸ 100 ಮಂದಿ ಬರೋರು, ಅಡಿಗೆ ಮಾಡ್ತಾವ್ರು, ಮಾಡಿ ಹಬ್ಬ ಪಾತ್ ಪೂಜೆ ಮಾಡಿ ಊಟ ಮಾಡಿ ಹೋಗವ್ರು. ಮತ್ತು ಜಪೇಜ್ಞೆ ಮಾಡಕ್ಕೂ ಕೂಡ ಮಂದಿ ಇತ್ತು. 3 ತಿಂಗಳು ಹೋಗಿ 6 ತಿಂಗಳ ಪರ್ಯಂತರವಾಗಿ ಜಪೇಜ್ಞೆ ನಡೀತಿ. ನಡೆದ ಮೇಲೆ ಹಬ್ಬಗಳು ಬಂದಷ್ಟಪಟ್ಟು ಯಪ್ಪ ವರ್ಷಾನ ಗಟ್ಟೆ ಮಾಡಿದ್ರು ಬಹಳ ಸಂತೋಷದ ಕೇಳಿ ದಾಟ ನಮ್ಸ್ಕಾರ ಎಷ್ಟ ಹಬ್ಬಗಳು ಅನ್ಸ್ತೀವಿ. ಇವರ ಸ್ಥಿತಿಯನ್ನು ನೋಡಿ ಕೊಳ್ಳಾಗ ಏನಪ್ಪ ಅಂತೇಳಿ ರುದ್ರಾಕ್ಷಿ 3 ಕಟ್ಟಿದ್ರು, ಆಮೇಲೆ ಕೈಯಾಗ ಲಿಂಬು ಕಟ್ಟಿದ್ರು. ಇದನ್ನೆಲ್ಲ ನೋಡಿ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಏನಿಪ್ಪ ನೀವು ಎಷ್ಟು ಸ್ಥಿತಪ್ರಜ್ಞರು ಸಾಧಕರು ಎಲ್ಲ ಈ ಎಲ್ಲ 1000 ಗಟ್ಟಲೆ 10,000 ಗಟ್ಟಲೆ ಭಕ್ತರನ್ನು ಕರ್ಕೊಂಡು ಬಂದು ನಮ್ಮ ಮಠದೊಳಗೆ ನೀವು ಪುಣ್ಯ ಕಾರ್ಯ ಮಾಡಾಕತ್ತೀರಿ ಅಂದ್ರೆ ನಮ್ದು ಇದೊಂದು ಭಾಗ್ಯ. ಈ ಪ್ರಕಾರವಾಗಿ ಸ್ವಾಮಿಗಳು ಉದ್ಗಾರ ತೆಗೆದ್ರು. ಅದಕ್ಕೆ ಮುಗುವಾಗ ಅಪ್ಪಗಳು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಇದು ಕ್ರಮೈನಿ ಏನ್ ಮಾಡಿದ್ರು ಅಂತ ಕೇಳಿ ಇಲ್ಲಪ್ಪ ಮತ್ತು ಸ್ವಾಮಿಗಳು ಕರೆಸ್ರಿ ಮತ್ತೆಲ್ಲ ನಮ್ಗೆ ಉಪಕಾರ ಮಾಡ್ಯಾರು. ಅವ್ರದ ಏನು ಅಂತೇಳಿ ಊರಾಗ ಮೆರವಣಿಗೆ ಮಾಡೋದು. ನಾವೆಲ್ಲ ಶಿವಾಯನ ನಡ್ಕೊತ ಹೋಗೋಣ, ಅವ್ರನ್ನ ಏನ್ಪದ ಪಾರ್ಟಿ ಒಳಗೆ ಕುಣಿಸಿ ಮೆರವಣಿಗೆ ಮಾಡ್ಕೊತ ಹೋಗೋಣ ಅಂತೇಳಿ ಅಪ್ಪಗಳು ಹೇಳಿದ್ವಿ.
4 ಮಂದಿ ಯಾರು ಹೋಗಿದ್ದೀವಪ್ಪ, ಕಾರ್ಯಕ್ರಮ ಮುಗಿತೈತಿ, ಮತ್ತ ಇದು ಊರಾಗ ಮೆರವಣಿಗೆ ನಾವು ಮಾಡಬೇಕಂತೇಳಿ ಮಾಡಿವು. ನಿಮ್ದ ಏನು ಅಂತ ಕೇಳಿ ಮನೆಗೆ ಮೆರವಣಿಗೆ ಮಾಡುದು. ನೀವು ನಮಗೆ ಎಲ್ಲ ಅನುಕೂಲ ಮಾಡಿದ್ರೆ ನೀವು ಉಪಕಾರ ಭಾಳ ಆಗೈತಿ. ಅದಕ್ಕಾಗಿ ನಿಮ್ದ ಮೆರವಣಿಗೆ ಮಾಡೋದೈತ, ಊರಾಗ ಪಾಲ್ಕಿ ಉತ್ಸವ ಮಾಡೋದು ಅಂತ ಹೇಳಿದ್ರು. ಅವಾಗ ಅವ್ರು ಅಂದ್ರು, ಅಲ್ಲಪ್ಪ ಈ 6 ತಿಂಗಳ ಗಟ್ಟಲೆ ಗುರುಗಳು ಇಷ್ಟೆಲ್ಲ ತಪಸ್ಸು ಮಾಡಿ ನಮ್ಮ ಏನು ಮಠವನ್ನ ಪರಿಶುದ್ಧಗೊಳಿಸಿದ್ದಾರೆ, ಅವನ್ನ ಬಿಟ್ಟು ನಾ ಹೆಂಗ ಪಾಲಿಸ್ಕೊಳ್ಕೊಂಡ್ರಿಪ್ಪ, ಕುಂದ್ರಲ್ಲ ಅಂದ. ಅವರು ಕುಂದಿರ್ತೀವಿ ಅಂದ್ರೆ ನಾವು ಕುಂದ್ರವ್ರ ಇಲ್ಲ ಕಾಲ ಕುಂದ್ರಲ್ಲ ಅಂತ ಈ ಪ್ರಕಾರವಾಗಿ ಹೇಳಿದರು. ಅವಾಗ ಏನು ಅಂದ್ರೆ ಬಹಳ ಸಂತೋಷ ಆಯ್ತು. ಏನಪ್ಪ ಇಬ್ಬರು ಕೂಡ ಏನು ಅಂತೇಳಿ ನೀವು ಕೇಳಿ ಆಗಿನ ಕಾಲಕ್ಕ ಏನು ಅಂತ ಹೇಳ್ತೀರ, 2 ಪಾಲ್ಕಿನ ತರಿಸಿದ್ರು. ಪಾಲ್ಕಿ ತರಿಸಿ ಪಾಲ್ಕಿ ಒಳಗ ಏನು ಬರೀ 2 ಪಾಲಿಕೆ